ಗೆಳೆಯರೇ, ಬುದ್ಧ ಹೇಳುವ ಈ ಮಾತುಗಳನ್ನು ಯಾವತ್ತೂ ಮರೆಯಬೇಡಿ. ಆಗಂತಕನೊಬ್ಬ ಭಗವಾನ್ ಬುದ್ಧನು ಕೇಳಿದ, ನೀವು ಇಷ್ಟು ದೊಡ್ಡ ವ್ಯಕ್ತಿಯಾದರೂ ಯಾಕೆ ಕೆಳಗೆ ಕುಳಿತೀರಾ ಅಂತ. ಬುದ್ಧನ ಸುಂದರವಾದ ಉತ್ತರ ಹೀಗಿತ್ತು, ಕೆಳಗೆ ಕೂತ ವ್ಯಕ್ತಿ ಎಂದೂ ಬೀಳೋದಿಲ್ಲ ಅಂತ ಅನ್ನುವ ಮಾತನ್ನು ನೀವು ಅರ್ಥಕೊಂಡಿರಬೇಕು ಗೆಳೆಯರೆ. ಬುದ್ಧ ಹೇಳ್ತಾರೆ, ಕೋಪವನ್ನು ಹಿಡಿದುಕೊಳ್ಳುವುದು ಒಂಥರ ನಾವು ವಿಷ ಕುಡಿದು ಬೇರೆಯನ್ನು ಸಾಯಲಿ ಅಂತ ನಿರೀಕ್ಷೆ ಮಾಡುವಂತಾಗಿದೆ ಅಂತ. ನಮಗೆ ಜಗತ್ತು ಅನಿವಾರ್ಯವಾಗಿದೆ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆ ಆಗುತ್ತೆ ಅಂತ ಬುದ್ಧ ಹೇಳ್ತಾರೆ ಗೆಳೆಯರೆ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ. ಇದು ನಿಜವಾದ ವಿಜಯವಾಗಿದೆ. ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಡಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರು ನಿಮಗೆ ವಂಚಿಸಲಾರದು. ಗೆಳೆಯರೆ, ಬುದ್ಧ ಹೇಳ್ತಾರೆ, ಜನಿಸಿದಾಗಲೂ ಎತ್ತಬೇಕು ನಿನ್ನ, ಮರಣ ಹೊಂದಿದರೂ ಎತ್ತಬೇಕು ನಿನ್ನ, ಮಧ್ಯೆ ಸ್ವಲ್ಪ ನಡೆದಾಡುತ್ತಿರುವ ಅನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಮಾನವ ಅನ್ನುವಂಥ ಮಾತು ಬುದ್ಧ ಹೇಳ್ತಾರೆ ಗೆಳೆಯರೆ. ನಿಮ್ಮ ಬಳಿ ಏನಿದೆಯೋ ಅದಕ್ಕೆ ಸಂತೋಷಪಡಿ ಹಾಗೂ ಅದನ್ನು ಎಂದಿಗೂ ಗೌರವಿಸಿ. ಏಕೆಂದರೆ ಕೆಲವರ ಬಳಿ ಏನು ಇಲ್ಲದಿರುವರು ಬಹಳಷ್ಟು ಜನರು ಈ ಜಗತ್ತಿನಲ್ಲಿದ್ದಾರೆ ಗೆಳೆಯರೆ. ಯಾರು ಅಸಂತುಷ್ಟಿಯಿಂದ ಮುಕ್ತರಾಗ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಯಾವಾಗಲೂ ದೊರಕ್ತಾ ಇರುತ್ತೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಯಾಗಿದ್ದು, ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ಗೆಳೆಯರೆ. ಬುದ್ಧ ಹೇಳ್ತಾರೆ, ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ಅಂದಾಗ ಜೀವನದಲ್ಲಿ ನೀನು ಸಕ್ಸಸ್ ಆಗುವುದಕ್ಕೆ ಸಾಧ್ಯವಾಗುತ್ತೆ ಅಂತ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡುವುದು ಬೇಕಾಗಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು, ನಾವು ಕೆಟ್ಟವರಾಗುತ್ತೀವಿ. ಆಕಾಶದೆಡೆಗೆ ನೋಡಿ, ಯಾರು ಒಂಟಿಯಾಗಿಲ್ಲ, ಇಡೀ ವಿಶ್ವವು ನಿಮಗೆ ಸ್ನೇಹಪರವಾಗಿದೆ. ಕನಸು ಕಂಡು ಕೆಲಸ ಮಾಡುವವರೆಗೆ ಬಯಸಿದ್ದೆಲ್ಲವೂ ನಿನಗೆ ಸಿಗುತ್ತೆ ಅನ್ನೋದು ನೆನಪಿಟ್ಟುಕೋ ಗೆಳೆಯರೆ. ಕೊನೆಗೆ ಬುದ್ಧ ಹೇಳ್ತಾರೆ, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾಕಾಲ ಯಶಸ್ಸನ್ನು ಗೆಲ್ಲುತ್ತದೆ. ಅದಕ್ಕೆ ಪರಿಶ್ರಮ ಪಡುವುದನ್ನು ಯಾವತ್ತೂ ಮರೆಯಬೇಡಿ. ಈ ಒಂದು ವಿಡಿಯೋನು ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ದ ವಿಲ್ ಸ್ಟಾರ್ ಕನ್ನಡ. ಜೈ ಹಿಂದ್.